ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಸಂಘರ್ಷ ಮುಂದುವರಿತಾ ಇದೆ. ಶಾಲಾ ಕಾಲೇಜಿನಲ್ಲಿ ಕೇಸರಿ ಶಾಲು ಸುಳಿವನ್ನ ಕೊಟ್ಟಂತ ಕಲ್ಲಡ್ಕ ಪ್ರಭಾಕರ್ ಭಟ್ ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಸಂಘರ್ಷ ಭುಗಿಲೇಳ್ತಾ ಇದೆ. ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ಈ ಬಗ್ಗೆ ಮಾತನಾಡಿದ್ದಾರೆ. ನಿಮಗೆ ಮತ್ತೆ ಹಿಜಾಬ್ ತರುವಂತ ತಾಕತ್ತು ಇದೆಯಾ? ಹಿಜಾಬ್ ತರುವಂತ ತಾಕತ್ತು ಇದ್ರೆ ಪ್ರಯತ್ನ ಮಾಡಿ. ಸಿದ್ದರಾಮಯ್ಯಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಸವಾಲ್ ಹಾಕಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಕಲ್ಲಡ್ಕ ಪ್ರಭಾಕರ್ ಭಟ್ ಕಿಡಿ ನಿಮಗೆ ಮತ್ತೆ ಹಿಜಾಬ್ ಅನ್ನ ವಾಪಸ್ ಶಾಲೆಗೆ ತರುವಂತ ತಾಕತ್ತು ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಜಾಬ್ಗೆ ಅವಕಾಶ ಕೊಟ್ರೆ ನಮ್ಮ ಹುಡುಗರಿಗೆ ನಾವು ಕೇಸರಿ ಶಾಲನ್ನ ಧರಿಸೋಕೆ ಹೇಳ್ತೇವೆ, ಅಲ್ಲಾಹು ಅಕ್ಬರ್ ಅಂದ್ರೆ ನಾವು ಜೈ ಶ್ರೀರಾಮ್ ಹೇಳ್ತೇವೆ ಅಂತ, ಶಾಲೆಗಳಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗುತ್ತೇವೆ, ತಾಕತ್ತಿದ್ದರೆ ತಡೀರಿ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಇದು ಹಿಜಾಬ್ ವಿಚಾರ ಮತ್ತೆ ಸಂಘರ್ಷಕ್ಕೆ ಕಾರಣವಾಗ್ತಿರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬಿಬಿ ಮುಸ್ಕಾನ್ ಅಂತ, ಅವಳು ಕಳೆದ ಬಾರಿ ಜೈ ಶ್ರೀರಾಮ್ ಹೇಳಿದಾಗ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ರು. ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹೋ ಅಕ್ಬರ್, ಇಲ್ಲರ ಮಸೀದಿಯಲ್ಲಿ ಹೇಳ್ಬೇಕು. ಭಾರತದ ಈ ನೆಲದಲ್ಲಿ ಅಲ್ಲಾಹೋ ಅಕ್ಬರ್ ಆಗೋಲ್ಲ, ಈ ದೇಶದಲ್ಲಿ ಹೇಳ್ಬೇಕಾಗಿರುವಂತದ್ದು ರಾಮ್ ರಾಮ್, ಬಾರ್ ಬಾರ್ ರಾಮ್ ರಾಮ್, ಅಕ್ಬರ್ ಅಲ್ಲ ಬಾರ್ ಬಾರ್ ರಾಮ್ ರಾಮ್ ಹೇಳ್ಬೇಕಾಗಿರುವಂತದ್ದು ಈ ದೇಶದಲ್ಲಿ. ನೆನ್ಪಿಟ್ಕೊಂಡು ಅಂತ ಪವಿತ್ರವಾದಂತ ಭೂಮಿ ಇದು, ರಾಜ ಮಹಾರಾಜರು ಆಳಿದಂತ ಭೂಮಿ. ಅನೇಕ ಲಿಂಗಾಯತ್ ಮಠಗಳಿದೆ, ಗೌಡ ಸಂಸ್ಥಾನಗಳಿದೆ, ಭಾರಿ ದೊಡ್ಡ ದೊಡ್ಡ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡಿದವರಿದ್ದಾರೆ. ಅಂತ ಭೂಮಿಯಲ್ಲಿ ಕೂತ್ಕೊಂಡು ಮುಸ್ಕಾನ್ ಮಾಡ್ತೀರಾ ನೀವು ಮುಸ್ಕಾನ್ ಆನ್ ಮಾಡ್ಬೇಕಾದ್ರೆ ಮತ್ತೆ ಮುಸಲ್ಮಾನ್ ದೇಶಕ್ಕೆ ಹೋಗಿ, ನಮ್ಮ ದೇಶದಲ್ಲಿ ಇರುವಾಗೆಲ್ಲ ನೀವು ಈ ದೇಶದಲ್ಲಿ ಇರಬೇಕಾದ್ರೆ ಎಲ್ಲರಾಗೆ ಇರಬೇಕು ನೀವು. ಇನ್ನೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಷಯ ಅಂದ್ರೆ, ಆ ಹೆಣ್ಣು ಮಗಳಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂಥದ್ದು, ಮೊದಲು ಕೊಟ್ಟಿರುವಂಥದ್ದು ಅಲ್ ಖೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಯಿಂದ ಅವನಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂಥದ್ದು, ಹಣವನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಅಲ್ ಖೈದಾದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳು ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿದ್ದಾಳೆ. ಎಚ್ಚರಿಕೆಯಿಂದ ಇರ್ಬೇಕು ನೀವು. ಅಲ್ ಖೈದಾ ಅಂತ ಹೇಳುವಂತ ಭಯೋತ್ಪಾದಕ ಸಂಘಟನೆಯ ಬೀಜ ಬಿತ್ತುತ್ತಾ ಇದ್ದಾರೆ ಇಲ್ಲಿ ಮಂಡ್ಯದಲ್ಲಿ. ಅದರ ಮುಖಾಂತರ ಇಲ್ಲಿ ಬೇರೆ ಬೇರೆ ಮಠ ಮಂದಿರಗಳು ಶಾಲೆಗಳು ಎಲ್ಲ ಇದೆ, ಅಲ್ಲಿ ಮತ್ತೆ ಬಾಂಬನ್ನು ಹಾಕುವಂತ ಒಂದು ಪ್ರಯತ್ನ ಇದರ ಮುಖಾಂತರ ನಡೆಯುತ್ತೆ. ನೆನ್ಪಿಟ್ಕೊಳ್ಳಿ. ಅವಳು ಹೇಳಿದ್ರು ನಾಳೆಯಿಂದ ನಾನು ಶಾಲೆಗೆ ಹೋಗ್ತೇನೆ ಅಂತೆ. ಹೋಗಲಿ, ತಾಕತ್ತಿದ್ರೆ ಅವಳು ಒಳಗೆ ಹೋಗುವಂತ ಪ್ರಯತ್ನ ಮಾಡ್ಲಿ ಅವಳು. ಮುಸ್ಕಾನ್ಗೆ ಅಲ್ ಖೈದಾ ಹಣ ಶಾಬಾಸ್ಗಿರಿ ಕೊಟ್ಟಿದೆ. ಅಲ್ ಖೈದಾ ಜೊತೆ ಸಂಪರ್ಕದಲ್ಲಿರುವಂತಹ ಹೆಣ್ಣು ಮಂಡ್ಯದಲ್ಲಿದ್ದಾಳೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಬಾಂಬ್ ಹಾಕಲು ಅಲ್ ಖೈದಾ ಪ್ಲಾನ್ ಮಾಡಿದೆ. ನಾಳೆಯಿಂದ ಆಕೆ ಕಾಲೇಜ್ಗೆ ಹೋಗೋದಾಗಿ ಹೇಳಿದ್ದಾಳೆ. ತಾಕತ್ತಿದ್ರೆ ಅವಳು ಕಾಲೇಜ್ಗೆ ಹೋಗ್ಲಿ ನೋಡೋಣ ಅಂತ ಹೇಳಿದ್ದಾರೆ. ಇದು ಕಲ್ಲಡ್ಕ ಪ್ರಭಾಕರ್ ಭಟ್ರು ಸ್ಪೀಚ್ ಸಂದರ್ಭದಲ್ಲಿ ಹೇಳಿರುವಂತಹ ಮಾತು. ಬಿಬಿ ಮುಸ್ಕಾನ್ ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ಲು, ಅದನ್ನ ತನ್ನ ಮನೆಯಲ್ಲಿ ಅವರ ಮಸೀದಿಯಲ್ಲಿ ಹೇಳಬೇಕು, ಅದನ್ನ ರಸ್ತೆಯಲ್ಲಿ ಹೇಳುವಂತದ್ದಲ್ಲ ಅಂತ ಪ್ರಭಾಕರ್ ಭಟ್ರು ತಮ್ಮ ಸ್ಪೀಚ್ ಅಲ್ಲಿ ಹೇಳಿದರು. ಈ ದೇಶದಲ್ಲಿ ಬರೀ ರಾಮ್ ರಾಮ್ ಮಾತ್ರ ಕೇಳಬೇಕು ಅಥವಾ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬಿಬಿ ಮುಸ್ಕಾನ್ ಅಂತ, ಅವಳು ಕಳೆದ ಬಾರಿ ಜೈ ಶ್ರೀರಾಮ್ ಹೇಳಿದಾಗ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ರು. ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹೋ ಅಕ್ಬರ್, ಇಲ್ಲರ ಮಸೀದಿಯಲ್ಲಿ ಹೇಳ್ಬೇಕು. ಭಾರತದ ಈ ನೆಲದಲ್ಲಿ ಅಲ್ಲಾಹು ಅಕ್ಬರ್ ಆಗೋಲ್ಲ, ಈ ದೇಶದಲ್ಲಿ ಹೇಳ್ಬೇಕಾಗಿರುವಂತದ್ದು ರಾಮ್ ರಾಮ್, ಬಾರ್ ಬಾರ್ ರಾಮ್ ರಾಮ್, ಅಕ್ಬರ್ ಅಲ್ಲ ಬಾರ್ ಬಾರ್ ರಾಮ್ ರಾಮ್ ಹೇಳ್ಬೇಕಾಗಿರುವಂತದ್ದು ಈ ದೇಶದಲ್ಲಿ. ನೆನ್ಪಿಟ್ಕೊಂಡು ಅಂತ ಪವಿತ್ರವಾದಂತ ಭೂಮಿ ಇದು, ರಾಜ ಮಹಾರಾಜರು ಆಳಿದಂತ ಭೂಮಿ. ಅನೇಕ ಲಿಂಗಾಯತ್ ಮಠಗಳಿದೆ, ಗೌಡ ಸಂಸ್ಥಾನಗಳಿದೆ, ಭಾರಿ ದೊಡ್ಡ ದೊಡ್ಡ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡಿದವರಿದ್ದಾರೆ. ಅಂತ ಭೂಮಿಯಲ್ಲಿ ಕೂತ್ಕೊಂಡು ಮುಸ್ಕಾನ್ ಮಾಡ್ತೀರಾ ನೀವು ಮುಸ್ಕಾನ್ ಆನ್ ಮಾಡ್ಬೇಕಾದ್ರೆ ಮತ್ತೆ ಮುಸಲ್ಮಾನ್ ದೇಶಕ್ಕೆ ಹೋಗಿ, ನಮ್ಮ ದೇಶದಲ್ಲಿ ಇರುವಾಗೆಲ್ಲ ನೀವು
ಈ ದೇಶದಲ್ಲಿ ಇರಬೇಕಾದ್ರೆ ಎಲ್ಲರಾಗೆ ಇರಬೇಕು ನೀವು. ಇನ್ನೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಷಯ ಅಂದ್ರೆ ಆ ಹೆಣ್ಣು ಮಗಳಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂತದ್ದು, ಮೊದಲು ಕೊಟ್ಟಿರುವಂತದ್ದು ಅಲ್ ಖೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಯಿಂದ ಅವನಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂತದ್ದು, ಹಣವನ್ನು ಕೊಟ್ಟಿರುವಂತದ್ದು. ಅಂದ್ರೆ ಅಲ್ ಖೈದಾದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳು ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿದ್ದಾಳೆ. ಎಚ್ಚರಿಕೆಯಿಂದ ಇರ್ಬೇಕು ನೀವು. ಅಲ್ ಖೈದಾ ಅಂತ ಹೇಳುವಂತ ಭಯೋತ್ಪಾದಕ ಸಂಘಟನೆಯ ಬೀಜ ಬಿತ್ತುತ್ತಾ ಇದ್ದಾರೆ ಇಲ್ಲಿ ಮಂಡ್ಯದಲ್ಲಿ. ಅದರ ಮುಖಾಂತರ ಇಲ್ಲಿ ಬೇರೆ ಬೇರೆ ಮಠ ಮಂದಿರಗಳು ಶಾಲೆಗಳು ಎಲ್ಲ ಇದೆ, ಅಲ್ಲಿ ಮತ್ತೆ ಬಾಂಬನ್ನು ಹಾಕುವಂತ ಒಂದು ಪ್ರಯತ್ನ ಇದರ ಮುಖಾಂತರ ನಡೆಯುತ್ತೆ. ನೆನ್ಪಿಟ್ಕೊಳ್ಳಿ. ಅವಳು ಹೇಳಿದ್ರು ನಾಳೆಯಿಂದ ನಾನು ಶಾಲೆಗೆ ಹೋಗ್ತೇನೆ ಅಂತೆ. ಹೋಗಲಿ, ತಾಕತ್ತಿದ್ರೆ ಅವಳು ಒಳಗೆ ಹೋಗುವಂತ ಪ್ರಯತ್ನ ಮಾಡ್ಲಿ. ಅವಳು ಇಲ್ಲಿ ಇದು ಕಲ್ಲಡ್ಕ ಪ್ರಭಾಕರ್ ಭಟ್ ತಮ್ಮ ಭಾಷಣದಲ್ಲಿ ಹೇಳಿರುವಂತಹ ವಿಚಾರ. ಮಂಡ್ಯದಲ್ಲಿ ಬಾಂಬ್ ಹಾಕೋದಕ್ಕೆ ಅಲ್ ಖೈದಾ ಪ್ಲಾನ್ ಮಾಡಿದೆ, ಜೊತೆಗೆ ಎಲ್ಲೆಲ್ಲಿಂದ ಫಂಡಿಂಗ್ ಬರುತ್ತೆ ಏನು, ಜೊತೆಗೆ ನಾಳೆ ಆಕೆ ನಾನು ಮತ್ತೆ ಕಾಲೇಜಿಗೆ ಹೋಗ್ತೀನಿ ಅಂದರೆ ಹಿಜಾಬ್ ಹಾಕೊಂಡು ಹೋಗ್ತೀನಿ ಅಂತ ಆಕೆ ಹೇಳಿದಾಳೆ. ತಾಕತ್ತಿದ್ರೆ ಕಾಲೇಜಿಗೆ ಹೋಗ್ಲಿ ನೋಡೋಣ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸೊ ಬಿಬಿ ಮುಸ್ಕಾನ್ ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ಲು, ಆದರೆ ಅದನ್ನು ಅವರ ಮಸೀದಿಲಿ ಅವರ ಮನೆಯಲ್ಲಿ ಹೇಳಬೇಕು, ಅದನ್ನು ಬಿಟ್ಟು ರಸ್ತೆಯಲ್ಲಿ ಬಂದು ಹೇಳುವಂಥದ್ದಲ್ಲ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿರೋದು. ಈ ದೇಶದಲ್ಲಿ ಬರೀ ರಾಮ್ ರಾಮ್ ಅಂತ ಹೇಳಬೇಕು ಅಂತ ಕೂಡ ಹೇಳಿದ್ದಾರೆ. ಈಗ ಮತ್ತೆ ಈ ಹಿಜಾಬ್ ವಿಚಾರ ಬೇರೆ ಬೇರೆ ಮಜಲುಗಳನ್ನು ಪಡ್ಕೊಳ್ತಾ ಇದೆ, ಮತ್ತೊಂದು ಸಂಘರ್ಷಕ್ಕೆ ಕಾರಣ ಆಗೋ ಹಾಗೆ ಕಾಣಿಸ್ತಾ ಇದೆ. ಮುಸ್ಕಾನ್ಗೆ ಅಲ್ ಖೈದಾ ಹಣ ಶಾಬಾಸ್ಗಿರಿ ಕೂಡ ಕೊಟ್ಟಿದೆ. ಅಂದರೆ ಒಂದು ವಿಡಿಯೋ ಭಾಳ ವೈರಲ್ ಆಗಿತ್ತು. ಈ ಮುಖಂಡೊಬ್ಬ ಮಾತನಾಡಿರುವಂಥದ್ದು ಅಲ್ ಖೈದಾ ಸಂಬಂಧಪಟ್ಟ ಹಾಗೆ. ಅದರ ಮುಖ್ಯಸ್ಥ ಮಾತನಾಡಿ ಮುಸ್ಕಾನ್ ಅಲ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಿದಂಥ ವಿಚಾರವನ್ನು ಆತ ಶಬಾಸ್ ಅಂತ ಹೇಳಿದ್ದ ಆ ಒಂದು ವಿಡಿಯೋದಲ್ಲಿ. ಇದು ದೇಶದಾದ್ಯಂತ ದೊಡ್ಡ ಮಟ್ಟದ ಸೆನ್ಸೇಷನ್ ಆಗಿತ್ತು. ಮಂಡ್ಯದಲ್ಲಿರುವಂಥ ಒಬ್ಬ ಹುಡುಗಿ ಹೇಳಿದಂಥ ಘೋಷಣೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ್ದು ಅವತ್ತು ಗೊತ್ತಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಈಗ ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಜೊತೆಗೆ ಸವಾಲು ಹಾಕಿದ್ದಾರೆ. ಮತ್ತೆ ಹಿಜಾಬನ್ನು ವಾಪಸ್ ತನ್ನಿ ನೋಡೋಣ ಅನ್ನೋದು ಒಂದು ಸರ್ಕಾರಕ್ಕೆ, ಇನ್ನೊಂದು ಕಡೆ ಮುಸ್ಕಾನ್ ಈಗ ಮತ್ತೆ ಕಾಲೇಜಿಗೆ ನಾನು ಬರ್ತೀನಿ ಅಂತ ಹೇಳಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ.